ವಿಜಯನಪ್ಪ ಮತ್ತೂರು ಜಾತ್ರೆಯಲ್ಲಿ. ಸರ್ ನಿಮ್ಮ ಹೆಸರು ಹೇಳಿ. ಸರ್ ನನ್ನ ಹೆಸರು ನಾಗೇಶ್ ಅಂತ. ಯಾವ ಊರು ಸರ್? ಸರ್ ನಂದು ಹಿರಿಸೆ ಹೋಬಳಿ ಮತ್ತಿಘಟ್ಟ ಅಂತ ಬರುತ್ತೆ. ಬುತ್ತಿನಬೆಟ್ಟ ಹತ್ರ ನಮ್ಮದು. ಹಿರಿಸೆ ಹತ್ರ ಮತ್ತಿಘಟ್ಟ. ಮತ್ತಿಘಟ್ಟ ರಿಸೇವಾ ಹೋಬಳಿ. ಹಿರಿಸೆ ಹೋಬಳಿ ಚಂದ್ರಪಟ್ಟಣ ತಾಲೂಕು ಹಾಸನ ಜಿಲ್ಲೆ. ಸರ್ ಇನ್ನೂ ಅಲ್ಲಾಗಿಲ್ಲ? ಹಾಲಲ್ಲೂ ಸರ್ ಇನ್ನೂ ಅಲ್ಲಾಗಿಲ್ಲ. ಸರ್ ಎಷ್ಟು ದಿನದಿಂದ ನಿಮ್ಮ ಮನೆಗವೆ? ಸರ್ ನಾನು ನವಂಬರ್ ಡಿಸೆಂಬರಲ್ಲಿ ಹೊಸ್ದಾಗಿ ಕೂಟ ಮಾಡಿದ್ದೆ. ನೀವು ಕೂಟ ಮಾಡಿದ್ದು? ಹೊಸ್ತೆ ನಾನೇ ಕೂಟ ಮಾಡಿದ್ದೆ. ಹಾಂ. ಎಲ್ಲೆಲ್ಲಿ ತೊಗೊಂಡಿದ್ದು ಕರುನ ಸರ್? ಈ ಕರು ಎಲ್ಲಿ ತೊಗೊಂಡಿದ್ದು, ಈ ಕರು ಎಲ್ಲಿ ತೊಗೊಂಡಿದ್ದು? ಸರ್ ಈ ಕರುನ ನಾನು ಸಂತೆಕೋಡಿಹಳ್ಳಿ. ಹಾಂ. ಸಂತೆಕೋಡಿಹಳ್ಳಿ ಹೋದ ವರ್ಷ ಡಿಸೆಂಬರಲ್ಲಿ ತಗೊಂಡಿದ್ದೆ. ನವಂಬರ್ ತಿಂಗಳು ತಗೊಂಡಿದ್ದೆ. ಹಾಂ ಹಾಂ. ಇದನ್ನ ಹಾಲು ತಂದಿದ್ದೆ. ಇದನ್ನ ಕೂಟ ಮಾಡಿದ್ದೆ. ಹಾಂ. ಇದನ್ನ ನಾವು ಮನೇಲಿ ಇಟ್ಕೊಂಡಿದ್ದೆ ಹೋದ ವರ್ಷದಿಂದ. ಹಾಂ ಹಾಂ. ಇದನ್ನ ಇಲ್ಲಿ ಮೈಸೂರು ಹತ್ರ ರವೀಣ ಅಂತ ಇದ್ದಾರೆ. ಚಿಕ್ಕನಳ್ಳಿ ರವೀಣ ಅಂತ ಅವ್ರ ಹತ್ರ ಇತ್ತು. ಅದನ್ನು ಕೂಟನೇ ತಂದು ಇದಕ್ಕೆ ಅವನ್ನ ಬೇರೆ ಮಾರಾಕ್ತು. ಇದ್ರ ಜೊತೆಗೆ ಇದು ಕೊಟ್ಬಿಟ್ಟು ಇದನ್ನ ಕೂಟ ಹಾಂ ಹಾಂ ಹಾಂ. ಇದ್ರ ಜೊತೆದು ಇದ್ರ ಜೊತೆ ಎರಡು ಒಂದು ಪೇರ್ ಮಾಡಿ. ಹೌದಾ? ಅದನ್ನ ಮಾರಿ ಇವೆರಡು ಕೂಟ ಅದು ಇವ್ನು ಮನೆ ಮಾಡಿಕೊಂಡು ನಾವು ಕೊಟ್ಬಿಟ್ಟು ನಾವು. ಹಾಂ 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 ಹಾಂ. ಇವಾಗ ಜೊತೆಯಲ್ಲಿ ಒಂದು 5 ತಿಂಗಳಿಂದ ಜೊತೆಗೆ ಇವು? ಹಾಂ ಸರ್, 6 ತಿಂಗಳ ಜೊತೆಲ್ಲ ಅವಲ್ಲ. ಹಾಂ. ಯಾವ ಜಾತ್ರೆ ಮಾಡಿದ್ದೀರಾ ಅವಾಗಿಂದ? ಸರ್ ನಮ್ದು ಬೂಕ್ತ ಸ್ಟಾರ್ಟ್ ಆಗಿದ್ದು ಇಲ್ಲಿ. ನೆಕ್ಸ್ಟ್ ಇಲ್ಲಿ ಮದ್ದೂರು ಗಂಟೆ ಬಂದವೆ. ಹಾಂ ಹಾಂ. ಅಲ್ಲ ಯಾವ ಜಾತ್ರೆಯಲ್ಲಿ ಏನು ಪ್ರೈಸ್ ಬಂದವೆ? ಸರ್ ಬೂಕ್ತಲ್ಲಿ 2 ಗ್ರಾಮ್ ಚಿನ್ನ ಬಂದೈತೆ. ಹಾಂ. ಚಂದ್ರಾಯಪಟ್ಟಣದಲ್ಲಿ ಫಸ್ಟ್ ಪ್ರೈಸು. ಹಾಂ ಹಾಂ. ಅದು ಬಿಟ್ಟರೆ ಅಲ್ಲಿಂದ ನೆಕ್ಸ್ಟ್ ಬಂದು ಬೇಬಿ. ಹಾಂ. ಬೇಬಿಲಿ 3 ಗ್ರಾಮ್ ಚಿನ್ನ ಮಾಡೈತೆ. ಹಾಂ ಹಾಂ. ಬೇಬಿ ಆದಮೇಲೆ ಸಿಹಳ್ಳಿಗೆ ಹೋಗಿದೆ. ಹಾಂ. ಸಿಹಳ್ಳಿಲಿ ಮಾಡೈತೆ. ಅಲ್ಲಿಂದ ಬಂದು ಚಟ್ನಳ್ಳಿ ಅಂತ ಬರುತ್ತೆ. ಹಾಂ. ಚಟ್ನಳ್ಳಿಲಿ ಫ್ರೈಸ್ ಮಾಡ್ತು. ಚಟ್ನಳ್ಳಿ ಆದಮೇಲೆ ನಾವು ಮಾಗಡಿಗೆ ಹೋದೋ, ಮಾಗಡಿಲಿ ಫ್ರೈಸ್ ಮಾಡಿದ್ವಿ. ಹಾಂ ಹಾಂ. ಕಂಟಿನ್ಯೂಸ್ ಫ್ರೈಸ್ ಮಾಡಿದ್ವಿ. ನಾವೆಲ್ಲ ಹೋಗಿರತ್ತೆ ಎಲ್ಲೂ ಫ್ರೈಸ್ ಇಲ್ಲ ಅಂತ ಬಂದಿಲ್ಲ ನಾವು. ಹಾಂ ಹಾಂ. ಅದು ಹಂಪಾಪುರ ಅದು ಹೇಳಿದ್ರಲ್ಲ? ಹಂಪಾಪುರಕ್ಕೆ ಹೋಗ್ಬೇಕಿತ್ತು, ಹೋಗ್ಲಿಲ್ಲ ನಾವು. ಅಲ್ಲಿ ಎಲ್ಲ ರೆಡಿ ಆಗಿತ್ತು. ಎತ್ತು ಸ್ವಲ್ಪ ಇದು ಒಂಚೂರು ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಹೋಗ್ಲಿಲ್ಲ. ಬಿಸಿಲು ಸ್ವಲ್ಪ ಜಾಸ್ತಿ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗ್ಲಿಲ್ಲ. ಕಂಟಿನ್ಯೂಸ್ 7 ಜಾತ್ರೆಗೆ ಹೋಗಿದ್ವಿ. 7 ಜಾತ್ರೆ ಕಂಟಿನ್ಯೂಸ್ ಫ್ರೈಸ್ ಮಾಡಿದ್ವಿ. ಇದು 8ನೇ ಜಾತ್ರೆ? ಇದು 8ನೇ ಜಾತ್ರೆ. ಹಾಂ ಹಾಂ. ಸದ್ಯಕ್ಕೆ ಹಾಲಲ್ಲಿ ಇಷ್ಟು ದೊಡ್ಡ ಎತ್ತು ಯಾವೂ ಇಲ್ಲ. ಹಾಂ ಹಾಂ ಹಾಂ. ನಮಗೆ ಕಣ್ಣು ಮಟ್ಟಿಗೆ ಹೊರಗಡೆ ಹೋಗಿ ಗೊತ್ತಿಲ್ಲ. ನಾವು ಎಲ್ಲ ಜಾತ್ರೆ ನೋಡಿದ್ವಲ್ಲ, ಎಲ್ಲ ಸೆಲೆಕ್ಷನ್ಗೆಲ್ಲ ಬರ್ತಾವಲ್ಲ ಕಮಿಟಿಗೆ, ಎಲ್ಲ ಕಮಿಟಿಯಲ್ಲಿ ಚೆಕ್ ಮಾಡ್ತೀವಿ. ಇಷ್ಟು ದೊಡ್ಡ ಸೈಜು, ಇಷ್ಟು ಈ ವಯಸ್ಸಿನ ತಕ್ಕನಾಗಿ ಇಷ್ಟು ದೊಡ್ಡತನ, ಇಷ್ಟು ದೊಡ್ಡ ಸೈಜು, ಲೈನಲ್ಲಿ ಎತ್ತದಲ್ಲಿ ಇಷ್ಟೊಂದು ದೊಡ್ಡ ಎತ್ತು ಯಾವುದೂ ಇಲ್ಲ ಹಾಲಲ್ಲಿ. ನಿಮ್ಗೆ ಎಷ್ಟಾಗಿದೆ ಈಗ ಎರಡು? ಸರ್ ನನಗೆ ಒಂದು ನಿಜ ಹೇಳಬೇಕು ಅಂತಂದರೆ, ನಾವೇನು ಈಗ ಸುಳ್ಳು ಹೇಳ್ಬಿಟ್ಟು ಸತ್ಯ ಹೇಳ್ಬಿಟ್ಟು ನಾವೇನು ಇದು ಮಾಡಬೇಕಲ್ಲ ಬಸಪ್ಪ ಮೇಲೆ. ನನಗೆ ಇದು 36,000 ಉಳ್ಕೊಂಡಿತ್ತು ಸರ್. ಇದು ಈ ಎತ್ತು ಅಷ್ಟೇನಾ? ಅಷ್ಟೇ, ಬರೀ 36,000 ಸರ್. ಬರೀ 36,000 ಈ ಎತ್ತು ಉಳ್ಕೊಂಡಿತ್ತು. ಈ ಎತ್ತು 82,000 ಉಳ್ಕೊಂಡಿತ್ತು ಸರ್. ನನಗೆ 1 ಲಕ್ಷದ 15,000ಕ್ಕೆ 20,000 ಉಳ್ಕೊಂಡಿದ್ದಾವೆ. ನನಗೆ ಪ್ರೈಸ್ ಎಲ್ಲ ಕಡೆ ಪ್ರೈಸ್ ಬಂದ್ರೆ ನೋಡಿದ್ರೆ ನನಗೆ ಪುಕ್ಸಾಟೆ ಉಳ್ಕೊಂಡವ್ ಸರ್. ನಮ್ಗೆ ನಾವೇನು ಜಾಸ್ತಿ ಬಂಡವಾಳ ಹಾಕಿಲ್ಲ ನಾನೀಗ. ಈಗ ಏನು ಹೇಳ್ತೀರಾ ವ್ಯಾಪಾರಕ್ಕೆ? ಸರ್ ಈಗ ನಾನು 7 ಲಕ್ಷ ಹೇಳ್ತೀನಿ ಸರ್. 7 ಲಕ್ಷ ಹೇಳ್ತೀವಿ. 7 ಲಕ್ಷ ಬೆಲೆ ಹೇಳ್ತೀವಿ. ನಮ್ದು ಏನು ಈ ವರ್ಷ ಹಂಗೆ ಮಡಗಬೇಕಂತ ಇದ್ದೀವಿ. ಕೆಲಸನೂ ಮಾಡ್ತೀರಾ ಸರ್? ಕೆಲಸನೂ ಮಾಡಿದ್ವಿ ಸರ್ ಇದರಲ್ಲಿ. ಈಗ ಇದ್ರಲ್ಲಿ ನಾವು ಮುಂಚೆ ಹೋದ್ಸರಿ ಆರಂಭ ಕೆಲಸ ಎಲ್ಲ ಮಾಡಿದ್ವಿ ಇದರಲ್ಲಿ. ಇದು ಮೊನ್ನೆಲ್ಲ ಗಾಡಿ ಕಟ್ಟಿದ್ದೆ, ಗಾಡಿಗಳು ಚೆನ್ನಾಗಿ ಹೋಗೈತೆ. ಇದು ಎಡಗೋಲಿ ಕಟ್ಟಿದ್ವಿ, ಇದು ಬಲಗೋಲಿ ಕಟ್ಟಿದ್ವಿ. ಕೆಲಸನ ಆರಂಭನೂ ಮಾಡ್ತೀವಿ ನಾವು. ನಾವೇನು ಶೋಕಿಗೋಸ್ಕರ ಅಂತಾರೆ, ಶೋಕಿನೂ ಮಾಡ್ತೀವಿ, ಜೊತೆಗೆ ಆರಂಭ ಕೆಲಸ. ಬೂಕದಲ್ಲಿ ಎಷ್ಟು ಜೊತೆ ಹಾಕಿದ್ರಿ? ಇದೊಂದೇ ಜೊತೆನಾ ಸರ್? ಬೂಕ ಕೊಟ್ಟು 6 ಜೊತೆ ಹಾಕಿದ್ವಿ. ಎಲ್ಲರೂ ಕೊಟ್ಟು ಜೊತೆ ಮಾತಾಡೋದು. ಇನ್ನೊಂದು ಒಂಟಿ ಮನೇಲಿ ಐತೆ. ಅದಕ್ಕೆ ನೆಕ್ಸ್ಟ್ ಕೂಟ ಮಾಡಿ ನೆಕ್ಸ್ಟ್ ಅಖಾಡ ಕೆಲಸಕ್ಕಿಂತ ರೆಡಿ ಮಾಡ್ತಾ ಇದ್ವಿ. ನಮ್ಗೆ ಏನಂದ್ರೆ ಸರ್, ನಾವು ಬೇರೆ ಯಾರೋ ಕೂಟ ಮಾಡಿ ಕೊಟ್ಟದಂತ ದನ ಸಾಕಲ್ಲ. ನಾವು ವರ್ಷದಲ್ಲಿ 1 ವರ್ಷಕ್ಕೆ 10 ಜೊತೆ ಕೂಟ ಮಾಡಿ ಸಾಕಂತಲೇ ಕೊಡ್ತೀವಿ ಸರ್ ನಾವು. ಈಗಲೂ ಇವು ವರ್ಷ ನೀವು ಕೂಟ ಮಾಡ್ತಿರ್ತೀರಾ? ಮನೆಗೆ ಇರ್ತವೆ 2-3 ಜೊತೆ ಇರ್ತವೆ ಜಾತ್ರೆ ಟೈಮಲ್ಲಿ? ಯಾವಾಗಲೂ ಇರ್ತಾವೆ ನಮ್ಮ ಮನೇಲಿ. ಯಾವಾಗಲೂ ನಮ್ಮ ಮನೇಲಿ 2ರಿಂದ 3 ಜೊತೆ ಇದ್ದೇ ಇರ್ತವೆ. ಯಾವಾಗ ವರ್ಷದ 365 ದಿವಸನೂ 2ರಿಂದ 3 ಜೊತೆ ಯಾವಾಗಲೂ ನಮ್ಮಲ್ಲಿ ಇದ್ದೇ ಇರ್ತವೆ. ಮೊಬೈಲ್ ನಂಬರ್ ಹೇಳಿ. ನನ್ನ ನಂಬರು 73491 99585. ಕೈ ತಿಂಡಿ ಸರ್? ಕೈ ತಿಂಡಿ ಇಲ್ಲ ಸರ್. ನಾವು ಮಾಮೂಲಿ ರವೆ ಬಸ ಕೊಡ್ತೀವಿ, ಚಕ್ಕೆ ಬಸ ಕೊಡ್ತೀವಿ, ಕಡಲೆ ಒಟ್ಟು. ಅದ್ರ ಜೊತೆಗೆ ಹಾಲು ಸ್ವಲ್ಪ ಕಮ್ಮಿ, ಬಿಸಿಲಲ್ಲಿ ಸ್ವಲ್ಪ ಹಾಲು ಕಮ್ಮಿ ಮಾಡಿಬಿಟ್ಟು ಹಾಲು ಕೊಡ್ತಾಯಿಲ್ಲ. ಬೆಣ್ಣೆ ಹಾಲು ಕೊಡೋವು. ಈ ಬಿಸಿಲು ದಗೆ ಜಾಸ್ತಿ ಇರೋದ್ರಿಂದ ಕೊಡ್ತಾಯಿಲ್ಲ, ಸ್ಟಾಪ್ ಆಗ್ಬಿಟ್ಟು. ಏನು ಹಾಲು ಕೊಡಬಾರ್ದು ಬಿಸಿಲಿಗೆ? 1 ತಿಂಗಳಿಗೆ ಸರ್. ಅದು ಹಾಲು ಸ್ವಲ್ಪ ಮಂದ ಹೊಡಿತು ಸರ್. ಅದು ಬಿಸಿಲು ದಗೆ ಹೋಯ್ತು, ಉಷ್ಣಾಂಶ ಜಾಸ್ತಿ ಐತೆ. ಹಾಗಾಗಿ ಏನು ಮಾಡ್ತೀವಿ, ತಿಂಡಿ ಸ್ವಲ್ಪ ಕಮ್ಮಿ ಮಾಡಿದ್ವಿ ಇವಾಗ. ಮುಂಚೆ ಜಾಸ್ತಿ ಕೊಡೋದಿಲ್ಲ, ಅದಕ್ಕಿಂತ ಸ್ವಲ್ಪ ಕಮ್ಮಿ ಮಾಡಿದ್ವಿ ಈಗ. ಹಾಗಾಗಿ ಸ್ವಲ್ಪ ಎಲ್ಲರೂ ಮೇವು ಸ್ವಲ್ಪ ಕಮ್ಮಿ ಮಾಡಿದ್ವಿ. ಮಾಮೂಲಿ ಹುಲ್ಲು ಹಾಕ್ತೀವಿ, ನೀರು ಕುಡಿಸ್ತೀವಿ, ಅಷ್ಟು ಬಿಟ್ರೆ ಮತ್ತೆ ಬೇರೆ ಇನ್ನೇನು ಮಾಡೋಕ್ಕೋಗಲ್ಲ ಸರ್ ಇವಾಗ. ಯಾಕೆ ಬಿಸಿಲು ದಗೆ ಇರೋದ್ರಿಂದ.
ಹಾಗೆ ನಾವು ಈಗ ಸ್ವಲ್ಪ ಹಾಲು ಬೆಣ್ಣೆಲ್ಲ ನಿಲ್ಲಿಸ್ಬಿಟ್ಟು ಸರ್ ಮುಂಚೆ ಕೊಡೋವು ಈಗ ಎಲ್ಲ ಒಂದು ತಿಂಗಳು ನಿಲ್ಲಿಸ್ಬಿಟ್ಟಿಲ್ಲ ನಾವೇನು ಕೊಡ್ತಾ ಇಲ್ಲ ಇವಾಗ. ಆಯಿತು ಸರ್, ನಿಮ್ಮ ಮಾಹಿತಿಗೆ ಧನ್ಯವಾದಗಳು. ಸರ್.